ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ತಂದಿದ್ದೀನಿ. ನಿಮ್ಮ SE1 ಎಕ್ಸಾಮ್ಗಂತೂ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಅನ್ನ ಹಾರ್ಮೋನ್ ಸೆಕ್ಷನ್ ಏನಿದೆ ಇದರಿಂದ ಪ್ರತಿ ಇಯರ್ ನಾನು 2019 ಇಂದ ಪೇಪರ್ಸ್ ನ ಅನಾಲಿಸಿಸ್ ಮಾಡ್ಕೊಂಡು ಬರ್ತಿದ್ದೀನಿ. ಸೊ ಪ್ರತಿ ಒಂದು ಆಲ್ಮೋಸ್ಟ್ 90% ಆಫ್ ದ ಕೇಸಸ್ ಅಲ್ಲಿ ಪ್ರತಿ ಒಂದು ಚಾಪ್ಟರ್ ಅಲ್ಲಿ ಹಾರ್ಮೋನ್ ಬಗ್ಗೆ ಒಂದಲ್ಲ ಒಂದು ಕ್ವೆಶನ್ ಇದ್ದೇ ಇರುತ್ತೆ ಮಕ್ಕಳ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮ್ಮ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಅಲ್ಲಿ ಇರುವಂತಹ ಪ್ರತಿಯೊಂದು ಹಾರ್ಮೋನ್ ನ ಕವರ್ ಮಾಡ್ತಿದ್ದೀನಿ. ಇದರಿಂದ ಶಾರ್ಟ್ ಕ್ವೆಶನ್ಸ್ ಅಂತೂ ಖಂಡಿತವಾಗಿಯೂ ನಿಮಗೆ ಬರುತ್ತೆ. ಸೊ ತಡ ಮಾಡದೆ ಲೆಟ್ ಸ್ಟಾರ್ಟ್ ಆಫ್ ಟುಡೇಸ್ ವಿಡಿಯೋ. ನನ್ನ ಹೆಸರು ಹರ್ಷಿತಾ SS. ನಾನು ನಿಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ಸೈನ್ಸ್ ಟೀಚರ್ ಆಗಿದ್ದೀನಿ. ನನ್ನ ಪ್ರೀತಿಯಿಂದ ನೀವು ಸ್ಕ್ರೀನ್ ಶಾಟ್ ಅಂತ ಕೂಡ ಕರಿಬಹುದು ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ಆಫ್ ದ ವಿಡಿಯೋ. ಓಕೆ, ಸೊ ನಮ್ಮ ಏನು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಏನಿದೆ ಅದರಲ್ಲಿ ಹ್ಯೂಮನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ 2 ಸಿಸ್ಟಮ್ಸ್ ಬರುತ್ತೆ. ಯಾವುದದು? nervous system, which is made up of nerve cells, and second one is hormonal system, hormones in a system. Okay, so ಈ ಹಾರ್ಮೋನ್ ಸಿಸ್ಟಮ್ ನಾವು ಎಂಡೋಕ್ರಿನ್ ಸಿಸ್ಟಮ್ ಅಂತ ಕೂಡ ಕರಿಬಹುದು. ಎಂಡೋಕ್ರಿನ್ ಗ್ಲ್ಯಾಂಡ್ಸ್ ಇಂದ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ ಆಗಿರುತ್ತೆ ಅಲ್ವಾ. ಸೊ ಎಂಡೋಕ್ರಿನ್ ಗ್ಲ್ಯಾಂಡ್ಸ್, ಎಕ್ಸೋಕ್ರಿನ್ ಗ್ಲ್ಯಾಂಡ್ಸ್ ಅಂದ್ರೆ ಏನು ಅಂತ ಎಲ್ಲ ನೀವು ಮೋಸ್ಟ್ ಪ್ರಾಬಬ್ಲಿ ಲೋವರ್ ಗ್ರೇಡ್ಸ್ ಅಲ್ಲಿ ತಿಳಿದಿರ್ತೀರಾ. ಆರ್ ಜಸ್ಟ್ ಟು ಗಿವ್ ಯು ಅ ಸೆನ್ಸ್, ಎಂಡೋಕ್ರಿನ್ ಗ್ಲ್ಯಾಂಡ್ಸ್ ಅಂದ್ರೇನು? ಎಂಡೋಕ್ರಿನ್ ಗ್ಲ್ಯಾಂಡ್ಸ್ ಅಂತ ರಿಲೀಸ್ ಆಗುವಂತಹ ಕೆಮಿಕಲ್ಸ್ ಏನಿದೆ ಡೈರೆಕ್ಟ್ ಆಗಿ ಬ್ಲಡ್ ಅನ್ನ ಎಂಟರ್ ಮಾಡುತ್ತೆ, ಯಾವುದೇ ರೀತಿ ಟ್ಯೂಬ್ ಅನ್ನ ಎಂಟರ್ ಮಾಡಲ್ಲ. ಇದನ್ನ ನಾವು ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕೂಡ ಕರಿತೀವಿ. ದಿಸ್ ಇಸ್ ಆಲ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನು ನೆಸೆಸರಿ ಇಲ್ಲ, ಇದನ್ನ ಯಾವತ್ತೂ ಕೇಳಿಲ್ಲ. ಏನು ಒಂದೇನು ನೆನ್ಪಿಟ್ಕೋಬೇಕು, ಎಂಡೋಕ್ರಿನ್ ಗ್ಲ್ಯಾಂಡ್ಸ್ ಏನಿದ್ದಾವೆ, ಗ್ಲ್ಯಾಂಡ್ಸ್ ಏನು ಅಂತ ಎಲ್ಲ ನಾನು ಹೇಳ್ತೀನಿ ನಿಮಗೆ. ಸೊ ಎಂಡೋಕ್ರಿನ್ ಗ್ಲ್ಯಾಂಡ್ಸ್ ರಿಲೀಸ್ ಮಾಡುವಂತಹ ಕೆಮಿಕಲ್ಸ್ ಡೈರೆಕ್ಟ್ ಆಗಿ ಬ್ಲಡ್ ನ ಎಂಟರ್ ಮಾಡ್ತವೆ. ಓಕೆ, ಸೊ ಇದು ಬಂದು ಎಂಡೋಕ್ರಿನ್ ಸಿಸ್ಟಮ್. ಎಂಡೋಕ್ರಿನ್ ಸಿಸ್ಟಮ್ ಇಂದ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಡಿಸ್ಕಸ್ ಮಾಡಿರುವಂತಹ ಹಾರ್ಮೋನ್ಸ್ ಯಾವ್ದು ಅಂತ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹೈಪೋಥಾಲಮಸ್ ನ ಡಿಸ್ಕಸ್ ಮಾಡಿದ್ದಾರೆ, ಪಿಟ್ಯೂಟರಿ ಡಿಸ್ಕಸ್ ಮಾಡಿದ್ದಾರೆ, ಪೀನಿಯಲ್ ಗ್ಲ್ಯಾಂಡ್ ಇಲ್ಲ, ಥೈರಾಯ್ಡ್ ಡಿಸ್ಕಸ್ ಮಾಡಿದ್ದಾರೆ, ಥೈಮಸ್ ಗ್ಲ್ಯಾಂಡ್ ಇಲ್ಲ, ಅಡ್ರಿನಲ್ ಗ್ಲ್ಯಾಂಡ್ಸ್ ಇದೆ, ಪ್ಯಾನ್ಕ್ರಿಯಾಸ್ ಇದೆ, ಇದ್ರೊಟ್ಟಿಗೆ ಗೊನಾಡ್ಸ್ ಕೂಡ ಡಿಸ್ಕಸ್ ಮಾಡಿದ್ದಾರೆ, ವಿಚ್ ಇಸ್ ಓವರಿ ಅಂಡ್ ಟೆಸ್ಟಿಸ್. ಇದನ್ನ ಬಿಟ್ರೆ ಓವರಿ ಹಾಗೂ ಟೆಸ್ಟಿಸ್ ಏನಿದೆ ಇದನ್ನ ಡಿಸ್ಕಸ್ ಮಾಡಿದ್ದಾರೆ. ಓಕೆನಾ ಮಕ್ಕಳ? ಸೊ ದೀಸ್ ಆರ್ ಆಲ್ ದ ಮೇಜರ್ ಗ್ಲ್ಯಾಂಡ್ಸ್ ಡಿಸ್ಕಸ್ಡ್ ಇನ್ ದ ಟೆಕ್ಸ್ಟ್ ಬುಕ್. ಈ ಎಲ್ಲಾ ಗ್ಲ್ಯಾಂಡ್ಸು, ಇದೆಲ್ಲ ಹಾರ್ಮೋನ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಮಾನವ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ 2 ವ್ಯವಸ್ಥೆಗಳು ಭಾಗಿಯಾಗಿರ್ತವೆ. ಮೊದಲನೆಯ ವ್ಯವಸ್ಥೆ ಬಂದು ನರಮಂಡಲದ ವ್ಯವಸ್ಥೆ, ಎರಡನೆಯ ವ್ಯವಸ್ಥೆ ಬಂದು ಹಾರ್ಮೋನಿನ ವ್ಯವಸ್ಥೆ ಆಗಿರುತ್ತೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಯಾವ್ಯಾವ ಹಾರ್ಮೋನ್ ಅಂದ್ರೆ ಯಾವ್ಯಾವ ಗ್ರಂಥಿಗಳ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಹೈಪೋಥಾಲಮಸ್, ಪಿಟ್ಯೂಟರಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಮೇದೋಜೀರಕ ಗ್ರಂಥಿ ಹಾಗೂ ಓವರಿ ಹಾಗೂ ಟೆಸ್ಟಿಸ್ ಅಂದ್ರೆ ವೃಷಣಗಳು ಹಾಗೂ ಅಂಡಾಶಯದ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಪ್ರತಿಯೊಂದು ಗ್ರಂಥಿ ಅದು ಬಿಡುಗಡೆ ಮಾಡುವಂತ ಹಾರ್ಮೋನ್ ನ ಒಂದೊಂದೇ ತಿಳ್ಕೊತಾ ಬರೋಣ. ಪ್ಲಾಂಟ್ ಹಾರ್ಮೋನಿಗೆ ಲಾಸ್ಟ್ ಬರೋಣ. ಪ್ಲಾಂಟ್ ಹಾರ್ಮೋನ್ ಬಗ್ಗೆ ಕೂಡ ಶಾರ್ಟ್ ಕ್ವೆಶನ್ಸ್ಗಳು ಕೇಳಿದ್ದಾರೆ. 2019 ಇಂದ ಕ್ವೆಶನ್ಸ್ ಬಂದಿದೆ. ಬಟ್ ವಿಲ್ ಡಿಸ್ಕಸ್ ಪ್ಲಾಂಟ್ ಹಾರ್ಮೋನ್ಸ್ ಟುವರ್ಡ್ಸ್ ದಿ ಎಂಡ್. ಲೆಟ್ ಸ್ಟಾರ್ಟ್ ಆಫ್ ವಿತ್ ಆನಿಮಲ್ ಹಾರ್ಮೋನ್ಸ್ ಅಂದ್ರೆ ಹ್ಯೂಮನ್ ಹಾರ್ಮೋನ್ಸ್ ನ ಡಿಸ್ಕಸ್ ಮಾಡೋಣ. ಫಸ್ಟ್ 2 ಗ್ಲ್ಯಾಂಡ್ಸ್ ಬಂದು ಹೈಪೋಥಾಲಮಸ್ ಹಾಗೂ ಪಿಟ್ಯೂಟರಿ ಆಗಿರ್ತವೆ. ದ ಫಸ್ಟ್ 2 ಗ್ಲ್ಯಾಂಡ್ಸ್ ಆರ್ ಹೈಪೋಥಾಲಮಸ್ ಅಂಡ್ ಪಿಟ್ಯೂಟರಿ. ಈ 2 ಗ್ಲ್ಯಾಂಡ್ಸ್ ಏನಿದ್ದಾವೆ ಹ್ಯೂಮನ್ ಫೋರ್ ಬ್ರೈನ್ ನಲ್ಲಿ ಇರ್ತವೆ. ಬೋತ್ ಆಫ್ ದೀಸ್ ಗ್ಲ್ಯಾಂಡ್ಸ್ ಆರ್ ಇನ್ ದ ಹ್ಯೂಮನ್ ಫೋರ್ ಬ್ರೈನ್. ಓಕೆ, ಎಲ್ಲಿದೆ? ಇದು ಹೈಪೋಥಾಲಮಸ್ ಅಂಡ್ ಇದ್ರ ಕೆಳಗೆ ಈ ವಾಲ್ನಟ್ ತರ ಇರುವಂತಹ ಒಂದು ಪಾರ್ಟ್ ಏನಿದೆ ಅದನ್ನ ಪಿಟ್ಯೂಟರಿ ಅಂತ ಕರಿತೀವಿ. ಮಾನವ ಮುಮ್ಮೆದುಳಿನಲ್ಲಿ 2 ಗ್ರಂಥಿಗಳಿರ್ತವೆ, ಹೈಪೋಥಾಲಮಸ್ ಹಾಗೂ ಪಿಟ್ಯೂಟರಿ. ಓಕೆ, ಮಾನವನ ಮುಮ್ಮೆದುಳಿನಲ್ಲಿ 2 ಗ್ರಂಥಿಗಳಿರ್ತವೆ. ಇದ್ರ ಬಗ್ಗೆ ನೋಡೋಣ. ಓಕೆ, ವಾಟ್ ಹಾರ್ಮೋನ್ಸ್ ಆರ್ ಗೆಟಿಂಗ್ ಸೆಕ್ರೀಟೆಡ್ ಅನ್ನೋದು ಇಂಪಾರ್ಟೆಂಟ್. ಎಲ್ಲ ಹಾರ್ಮೋನ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಾನು ಈ ಟೇಬಲ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಗ್ಲ್ಯಾಂಡ್ಸ್ ಇಂಪಾರ್ಟೆಂಟು. ಆ ಗ್ಲ್ಯಾಂಡ್ ಯಾವ ಹಾರ್ಮೋನ್ನ ರಿಲೀಸ್ ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಅದರ ಫಂಕ್ಷನ್ಸ್ ನಿಮಗೆ ಗೊತ್ತಿರಬೇಕು. ಅದು ಆ ಹಾರ್ಮೋನ್ಸು ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೆ ಅದರಿಂದ ಆಗುವಂತಹ ಡಿಸಾರ್ಡರ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ಹೈಪೋಥಾಲಮಸ್ ಗ್ಲ್ಯಾಂಡ್. ಓಕೆ, ಹೈಪೋಥಾಲಮಸ್ ಏನಿದೆ ಮಕ್ಕಳ, ಇದು ಫೋರ್ ಬ್ರೈನ್ ಅಲ್ಲಿ ಇರುವಂತಹ ಒಂದು ಗ್ಲ್ಯಾಂಡು. ಹೈಪೋಥಾಲಮಸ್ ಏನಿದೆ ಇದು ಸ್ಟಿಮ್ಯುಲೇಟಿಂಗ್ ಅಥವಾ ರಿಲೀಸಿಂಗ್ ಹಾರ್ಮೋನ್ಸ್ ಏನಿದೆ
ರಿಲೀಸಿಂಗ್ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ವಾಟ್ ಆರ್ ದೀಸ್ ರಿಲೀಸಿಂಗ್ ಹಾರ್ಮೋನ್ಸ್ ಅಂತ ನೀವು ಕೇಳಬಹುದು. ಮ್ಯಾಮ್ ಏನಿದು ರಿಲೀಸಿಂಗ್ ಹಾರ್ಮೋನ್ ಅಂದ್ರೇನು ಮ್ಯಾಮ್? ಪಿಟ್ಯೂಟರಿ ಏನಿದೆ ಇದು ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಸ್ಟಿಮ್ಯುಲೇಟಿಂಗ್ ಅಂದ್ರೇನು? ಏನಾದರೂ ಆಗೋ ಹಾಗೆ ನೋಡ್ಕೊಳ್ಳೋದು, ಇದನ್ನೆಲ್ಲ ಬೇರೆ ಬೇರೆ ಗ್ಲ್ಯಾಂಡ್ಸು ಬೇರೆ ಬೇರೆ ಹಾರ್ಮೋನ್ಸ್ನ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ಯಾ ಅಂತ ಚೆಕ್ ಮಾಡುವಂಥ ಹಾರ್ಮೋನ್ಸ್ನ ಪಿಟ್ಯೂಟರಿ ರಿಲೀಸ್ ಮಾಡುತ್ತೆ. ಓಕೆ, ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅಂತಾರೆ ಅದನ್ನು. ಈ ಪಿಟ್ಯೂಟರಿ ಅದರ ಹಾರ್ಮೋನ್ಸ್ನ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ಯಾ ಅಂತ ಚೆಕ್ ಮಾಡುವಂಥ, ಅಥವಾ ಪಿಟ್ಯೂಟರಿ ಹಾರ್ಮೋನ್ಸ್ ರಿಲೀಸ್ ಮಾಡೋ ಹಾಗೆ ನೋಡ್ಕೊಳ್ಳುವಂಥ ಹಾರ್ಮೋನ್ಸ್ ಬಂದು ರಿಲೀಸಿಂಗ್ ಹಾರ್ಮೋನ್ಸ್. ಸೊ ಬೇಸಿಕಲಿ ಹೈಪೋಥಲಾಮಸ್ ರಿಲೀಸ್ ಮಾಡುವಂತಹ ರಿಲೀಸಿಂಗ್ ಹಾರ್ಮೋನ್ಸ್ will ensure that pituitary releases its stimulatory hormones. It is a chain of events. Okay, all of them are connected to each other. Hypothalamus releasing hormone na release ಮಾಡಿದ್ರೆ pituitary stimulatory hormone na release ಮಾಡುತ್ತೆ. ಮ್ಯಾಮ್ ಎಕ್ಸಾಂಪಲ್ ಕೊಡಿ ಮ್ಯಾಮ್, ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಐಲ್ ಗಿವ್ ಯು ಅನ್ ಎಕ್ಸಾಂಪಲ್. ಇಲ್ಲಿ ಗ್ರೋತ್ ಹಾರ್ಮೋನ್ ಇದೆ. ಓಕೆ, ಸೊ ಹೈಪೋಥಲಾಮಸ್ ಏನಿದೆ ಇದು ಗ್ರೋತ್ ರಿಲೀಸಿಂಗ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಓಕೆ, ವಾಟ್ ಇಸ್ ಇಟ್? ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್, GnRH ಅಂತಾರೆ ಇದನ್ನ. ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್ನ ಹೈಪೋಥಲಾಮಸ್ ರಿಲೀಸ್ ಮಾಡುತ್ತೆ. ಈ ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್ ಏನ್ ಮಾಡುತ್ತೆ? ಪಿಟ್ಯೂಟರಿ ಏನಿದೆ, ಪಿಟ್ಯೂಟರಿ ಇನ್ನೊಂದು ಹಾರ್ಮೋನ್ನ ರಿಲೀಸ್ ಮಾಡೋ ಹಾಗೆ ನೋಡ್ಕೊಳ್ಳುತ್ತೆ. ವಿಚ್ ಇಸ್ ದಟ್ ಹಾರ್ಮೋನ್? ಇಟ್ ಇಸ್ ಗ್ರೋತ್ ಹಾರ್ಮೋನ್. ಪಿಟ್ಯೂಟರಿ ಇಸ್ ರಿಲೀಸಿಂಗ್ ಗ್ರೋತ್ ಹಾರ್ಮೋನ್, ಬಟ್ ಪಿಟ್ಯೂಟರಿ ಗ್ರೋತ್ ಹಾರ್ಮೋನ್ನ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ಯಾ ಅಂತ ನೋಡ್ಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟಿ ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್ದು, ವಿಚ್ ಇಸ್ ಗೆಟಿಂಗ್ ಸೆಕ್ರೀಟೆಡ್ ಬೈ ಹೈಪೋಥಲಾಮಸ್. ಓಕೆ, ಸೊ ಪಿಟ್ಯೂಟರಿ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂದರೆ ಹೈಪೋಥಲಾಮಸ್ ತನ್ನ ಹಾರ್ಮೋನ್ಸ್ನ ಕರೆಕ್ಟಾಗಿ ರಿಲೀಸ್ ಮಾಡಬೇಕು. ಓಕೆ, ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳಬೇಕಂದ್ರೆ ಪಿಟ್ಯೂಟರಿ ಅಂದರೆ ಇಲ್ಲಿದೆ ಅಲ್ಲ, ಪಿಟ್ಯೂಟರಿ ಏನಿದೆ ಇದು ಒಂದು ಗ್ರಂಥಿ ಮಕ್ಕಳ. ಇದರ ಹಾರ್ಮೋನ್ಗಳು ಕರೆಕ್ಟಾಗಿ ಸ್ರವಿಕೆ ಆಗಬೇಕು ಅಂತ ನೋಡ್ಕೊಳ್ಳೋದು ಹೈಪೋಥಲಾಮಸ್ ಸ್ರವಿಕೆ ಮಾಡ್ತಿರುವಂಥ ಹಾರ್ಮೋನ್ಗಳು. ಓಕೆ, ಸೊ ಹೈಪೋಥಲಾಮಸ್ ಏನು ಮಾಡುತ್ತೆ? ಬೆಳವಣಿಗೆ ಹಾರ್ಮೋನ್ ಬಿಡುಗಡೆ ಅಂಶನ ಹೈಪೋಥಲಾಮಸ್ ಬಿಡುಗಡೆ ಮಾಡುತ್ತೆ. ಈ ಅಂಶ ಹೋಗ್ಬಿಟ್ಟು ಪಿಟ್ಯೂಟರಿ ಸರಿಯಾಗಿ ಬೆಳವಣಿಗೆ ಹಾರ್ಮೋನ್ನ ಸ್ರವಿಕೆ ಮಾಡ್ತಿದ್ಯಾ ಅಂತ ಖಚಿತಗೊಳಿಸ್ಕೊಳ್ಳುತ್ತೆ. ಓಕೆ, ಸೊ ದಿಸ್ ಇಸ್ ದ ಲಿಂಕ್ ಬಿಟ್ವೀನ್ ಹೈಪೋಥಲಾಮಸ್ ಆ್ಯಂಡ್ ಪಿಟ್ಯೂಟರಿ. ಓಕೆನಾ? ಸೊ ರಿಲೀಸಿಂಗ್ ಹಾರ್ಮೋನ್ಸ್ನ ರಿಲೀಸ್ ಮಾಡೋದು ಹೈಪೋಥಲಾಮಸ್, ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ನ ರಿಲೀಸ್ ಮಾಡೋದು ಪಿಟ್ಯೂಟರಿ. ಓಕೆ, ಸೊ ಪಿಟ್ಯೂಟರಿದು ಕೆಲ್ಸಕ್ಕೆ ಬರೋಣ ಈಗ. ಪಿಟ್ಯೂಟರಿ ಇಸ್ ದ ಸೆಕೆಂಡ್ ಗ್ಲ್ಯಾಂಡ್. Hypothalamus is the first gland. It releases releasing hormones. Growth hormone, releasing hormone is an example. ಇದರ ಕೆಲಸ ಏನು? ಪಿಟ್ಯೂಟರಿ ತನ್ನ ಹಾರ್ಮೋನ್ಸ್ ನ ರಿಲೀಸ್ ಮಾಡ್ತಿದ್ಯಾ ಅಂತ ಎನ್ಶೋರ್ ಮಾಡ್ಕೊಳ್ಳೋದು. ಓಕೆ, ದಿಸ್ ಇಸ್ ದ ಫಸ್ಟ್ ಗ್ಲ್ಯಾಂಡ್. ಓಕೆ, ಸೆಕೆಂಡ್ ಗ್ಲ್ಯಾಂಡ್ ಇಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಪಿಟ್ಯೂಟರಿ ಗ್ಲ್ಯಾಂಡ್ ಕೆಲಸ ಏನು? ಬೇರೆ ಬೇರೆ ಹಾರ್ಮೋನ್ಸ್ ನ ರಿಲೀಸ್ ಮಾಡೋದು. ಈ ಎಲ್ಲಾ ಹಾರ್ಮೋನ್ಸ್ ಹೋಗ್ಬಿಟ್ಟು ಬೇರೆ ಬೇರೆ ಗ್ಲ್ಯಾಂಡ್ಸು ತನ್ನ ಕೆಲಸನ ಕರೆಕ್ಟ್ ಆಗಿ ಮಾಡ್ತಿದ್ಯಾ ಅಂತ ನೋಡ್ಕೊಳ್ಳುತ್ತೆ. ಸೊ ಇದಕ್ಕೋಸ್ಕರ ಪಿಟ್ಯೂಟರಿನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಓಕೆ, ಏನ್ ಮಾಡುತ್ತೆ? ಗ್ರೋತ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಈ ಗ್ರೋತ್ ಹಾರ್ಮೋನ್ ಹೋಗ್ಬಿಟ್ಟು ನಮ್ಮ ಮಸಲ್ಸು, ನಮ್ಮ ಬೇರೆ ಟಿಶ್ಯೂಸು, ನಮ್ಮ ಸ್ಕಿನ್ನು ಇದರಲ್ಲೆಲ್ಲ ಕರೆಕ್ಟ್ ಆಗಿ ಗ್ರೋತ್ ಆಗ್ತಿದ್ಯಾ, ನಮ್ಮ ಆರ್ಗನ್ಸ್ ಅಲ್ಲಿ ಕರೆಕ್ಟ್ ಆಗಿ ಗ್ರೋತ್ ಆಗ್ತಿದ್ಯಾ ಅಂತ ನೋಡ್ಕೊಳ್ಳುತ್ತೆ. ಓಕೆ, ಸೊ ದಟ್ ಇಸ್ ವೈ ಪಿಟ್ಯೂಟರಿ ಇಸ್ ಕಾಲ್ಡ್ ದ ಮಾಸ್ಟರ್ ಗ್ಲ್ಯಾಂಡ್, ಬಿಕಾಸ್ ರೆಸ್ಟ್ ಆಫ್ ದ ಬಾಡಿದು ಗ್ಲ್ಯಾಂಡ್ಸ್ ಏನಿದೆ ಅದು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ನೋಡ್ಕೊಳ್ಳೋದು ಪಿಟ್ಯೂಟರಿ. ಅಂಡ್ ಪಿಟ್ಯೂಟರಿದು ಮಾಸ್ಟರ್ ಯಾರು? ಇಟ್ ಇಸ್ ಹೈಪೋಥಲಾಮಸ್. ಬಟ್ ನೇಮ್ ಸೇಕ್ಗೆ ಓನ್ಲಿ ಮಾಸ್ಟರ್ ಗ್ಲ್ಯಾಂಡ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆನಾ? ಪಿಟ್ಯೂಟರಿನ ನಾವು ಮಾಸ್ಟರ್ ಗ್ರಂಥಿ ಅಂತ ಕರಿತೀವಿ ಮಕ್ಕಳ. ಯಾಕಂದ್ರೆ ದೇಹದ ಬೇರೆ ಎಲ್ಲಾ ಗ್ರಂಥಿಗಳು ತನ್ನ ಕಾರ್ಯನ ಸರಿಯಾಗಿ ಮಾಡ್ತಿದ್ಯಾ ಅಂತ ನೋಡ್ಕೊಳ್ಳೋದು ಪಿಟ್ಯೂಟರಿ ಸ್ರವಿಕೆ ಮಾಡುವಂತ ಹಾರ್ಮೋನ್ಗಳು. ಆದ್ರೆ ಪಿಟ್ಯೂಟರಿದು ಮಾಸ್ಟರ್ ಗ್ರಂಥಿ ಬಂದು ಹೈಪೋಥಲಾಮಸ್. ಬಟ್ ನಿಮ್ಗೆ ಪರೀಕ್ಷೆಯಲ್ಲೆಲ್ಲ ಮಾಸ್ಟರ್ ಗ್ರಂಥಿ ಯಾವುದು ಅಂತ ಕೇಳಿದಾಗ ನೀವು ಪಿಟ್ಯೂಟರಿ ಅಂತ ಬರೆದ್ರೆ ಸಾಕು. ಓಕೆ, ಸೊ ಎಸ್, ಪಿಟ್ಯೂಟರಿ ಗ್ಲ್ಯಾಂಡ್ ರಿಲೀಸಸ್ growth hormone. What is the function of growth hormone? It stimulates growth. ಎಲ್ಲೆಲ್ಲಿ ನಮ್ಮ ಬೆರಳುಗಳು ಬೆಳಿಬೇಕಾ, ನಮ್ಮ ಕೂದಲು ಬೆಳಿಬೇಕಾ,
ಕೂದಲು ಬೆಳೆಯೋದು ಆ್ಯಕ್ಚುಲಿ ಇನ್ವಾಲ್ವ್ ಆಗಲ್ಲ ಬಿಕಾಸ್ ಡೆಡ್ ಸೆಲ್ಸ್ ಬೆಳೆಯುತ್ತೆ, ಫೊಗೆಟ್ ದಟ್. ಬೆರಳುಗಳು ಬೆಳೀತಿದ್ಯಾ, ನಮ್ಮ ಆರ್ಮ್ಸ್ ಕರೆಕ್ಟಾಗಿ ಬೆಳೀತಿದ್ಯಾ, ನಮ್ಮ ಮೂಗು ಬೆಳಿಬೇಕಾಗಿರೋ ಜಾಗದಲ್ಲೇ ಬೆಳೀತಿದ್ಯಾ, ಇದನ್ನೆಲ್ಲ ನೋಡ್ಕೊಳ್ಳೋದು ನಮ್ಮ ಗ್ರೋತ್ ಹಾರ್ಮೋನ್. ಸೊ ಇದು ಸ್ಟಿಮ್ಯುಲೇಟ್ಸ್ ಅಂದ್ರೇನು, ಆ ಕೆಲಸ ಆಗೋ ಹಾಗೆ ನೋಡ್ಕೊಳ್ಳುತ್ತೆ, ಗ್ರೋತ್ ಆಗೋ ಹಾಗೆ ನೋಡ್ಕೊಳ್ಳುತ್ತೆ ನಮ್ಮ ಗ್ರೋತ್ ಹಾರ್ಮೋನ್. ಸೊ ಗ್ರೋತ್ ಹಾರ್ಮೋನ್ಗೆ ರಿಲೇಟೆಡ್ ಆಗಿರುವಂತಹ 2 ಡಿಸೀಸಸ್ ಇದೆ. ಇಟ್ ಇಸ್ ಝೈಗ್ಯಾಂಟಿಸಮ್ ಆ್ಯಂಡ್ ಡ್ವಾರ್ಫಿಸಮ್. ಝೈಗ್ಯಾಂಟಿಸಮ್ ಆ್ಯಂಡ್ ಡ್ವಾರ್ಫಿಸಮ್. ಝೈಗ್ಯಾಂಟಿಸಮ್ ಅಂದ್ರೇನು, ನೀವು ಇಂಗ್ಲಿಷ್ನ ಏನು ಬೇರೆ ನಾವೆಲ್ಸ್ ಎಲ್ಲ ಓದಿದ್ರೆ ಝೈಗ್ಯಾಂಟಿಕ್ ಅನ್ನೋದು ಒಂದು ವರ್ಡ್ ಆಗಿರುತ್ತೆ. ಝೈಗ್ಯಾಂಟಿಕ್ ಅನ್ನೋದು ಒಂದು ವರ್ಡ್ ಆಗಿರುತ್ತೆ. ಎಷ್ಟೊಂದು ಜನ ಇದನ್ನ ಜಿಜಾಂಟಿಕ್ಕು ಗಿಗ್ಯಾಂಟಿಕ್ಕು ಅಂತ ಎಲ್ಲ ಅಂತಾರೆ, ಬಟ್ ಇಟ್ ಇಸ್ ಝೈಗ್ಯಾಂಟಿಕ್. ಓಕೆ, ಸೊ ಝೈಗ್ಯಾಂಟಿಕ್ ಏನಿದೆ, ಇದು ಅರ್ಥ ಏನು, ಬಿಗ್, ದೊಡ್ಡದಾಗಿದ್ರೆ ಝೈಗ್ಯಾಂಟಿಕ್ ಸ್ಟ್ರಕ್ಚರ್, ಇಟ್ ಇಸ್ ಅ ಝೈಗ್ಯಾಂಟಿಕ್ ಬಿಲ್ಡಿಂಗ್ ಅಂತ ಎಲ್ಲ ಹೇಳ್ತಾರೆ. ಓಕೆ, ಸೊ ಝೈಗ್ಯಾಂಟಿಕ್ ಅಂದ್ರೇನು, ದೊಡ್ಡದಾಗಿರೋದು. ಸೊ ಗ್ರೋತ್ ಹಾರ್ಮೋನ್ ಬೇಕಿರೋಕ್ಕಿಂತ ಜಾಸ್ತಿ ಸೆಕ್ರೀಟ್ ಆದ್ರೆ ಇದು ಝೈಗ್ಯಾಂಟಿಸಮ್ ಅನ್ನೋ ಒಂದು ಕಂಡೀಷನ್ನ ಕಾಸ್ ಮಾಡುತ್ತೆ. ನೀವು ನೋಡಿರ್ತೀರಾ 7 ಅಡಿ 8 ಅಡಿ 9 ಅಡಿ 9 ಅಡಿ ಎಲ್ಲ ಇದ್ದಾರ ಗೊತ್ತಿಲ್ಲ, ಬಟ್ 7 ಅಡಿ 8 ಅಡಿ ಏನಿದೆ ಅಷ್ಟು ಹೈಟಿನ ಪೀಪಲ್ ಇರ್ತಾರೆ. ದೇ ಆರ್ ಸಫರಿಂಗ್ ಫ್ರಮ್ ಝೈಗ್ಯಾಂಟಿಸಮ್ ಬಿಕಾಸ್ ಗ್ರೋತ್ ಹಾರ್ಮೋನ್ ಬೇಕಿರೋಕ್ಕಿಂತ ಜಾಸ್ತಿ ರಿಲೀಸ್ ಆಗಿಬಿಟ್ಟಿರುತ್ತೆ. ಓಕೆ, ಅದೇ ಗ್ರೋತ್ ಹಾರ್ಮೋನ್ ಬೇಕಿರೋಕ್ಕಿಂತ ಕಡಿಮೆ ರಿಲೀಸ್ ಆದರೆ then it causes a condition called dwarfism. ನಾವು ಲಿಟಲ್ ಪೀಪಲ್ ಅಂತ ಕರಿತೀವಿ ಅಲ್ವಾ, ಡ್ವಾರ್ಫ್ಸ್ ಅಂತ ಕರಿತೀವಿ ಅಲ್ವಾ, ಚಿಕ್ಕದಾಗಿರ್ತಾರೆ, ಮೇ ಬಿ ಲೈಕ್ 3 feet 4 feet ಹೈಟಲ್ಲೆಲ್ಲ ಇರ್ತಾರೆ. 4 feet ನಾಟ್ ಎಕ್ಸಾಕ್ಟ್ಲಿ 2-3 feet ಎಲ್ಲ ಇದ್ದಾಗ ದಟ್ ಇಸ್ dwarfism. ಓಕೆ, ದೀಸ್ 2 conditions ಆರ್ ಅಸೋಸಿಯೇಟೆಡ್ ವಿತ್ ಗ್ರೋತ್ ಹಾರ್ಮೋನ್. ಅಂದ್ರೆ ಬೆಳವಣಿಗೆ ಹಾರ್ಮೋನ್ ಏನಿದೆ ಮಕ್ಕಳ, ಎಲ್ಲ ಅಂಗಗಳು ಸರಿಯಾಗಿ ಬೆಳವಣಿಗೆ ಆಗ್ತಿದ್ಯಾ ಅಂತ ನೋಡ್ಕೊಳ್ಳೋ ಕಾರ್ಯ ಬೆಳವಣಿಗೆ ಹಾರ್ಮೋನದ್ದು. ಈಗ ಈ ಹಾರ್ಮೋನ್ಗಳು ಇಲ್ಲ ತುಂಬಾ ಹೆಚ್ಚು ಬಿಡುಗಡೆ ಆದ್ರೆ ಅಥವಾ ತುಂಬಾ ಕಡಿಮೆ ಬಿಡುಗಡೆ ಆದ್ರೆ ಅಸ್ವಸ್ಥತೆಗಳು ಉಂಟಾಗತ್ತೆ. ಯಾವ್ದದು ತುಂಬಾ ಹೆಚ್ಚಾಗಿ ಬಿಡುಗಡೆ ಆದ್ರೆ ದೈತ್ಯತ್ವ ಅನ್ನೋ ಒಂದು ಅಸ್ವಸ್ಥತೆ ಉಂಟಾಗತ್ತೆ. ತುಂಬಾ ದೊಡ್ಡದಾಗಿ ಇರ್ತಾರೆ, 7 ಅಡಿ 8 ಅಡಿ ಎಲ್ಲ ಇರ್ತಾರೆ ಮಾನವರು, ಇವ್ರನ್ನ ದೈತ್ಯರು ಅಂತ ಕರಿತೀವಿ ನಾವು. ಹಾಗೂ ತುಂಬಾ ಕಡಿಮೆ ಇದು ಬಿಡುಗಡೆ ಆದ್ರೆ ಇದನ್ನ ಕುಬ್ಜತೆ ಅನ್ನೋ ಒಂದು ಅಸ್ವಸ್ಥತೆನ ಉಂಟು ಮಾಡುತ್ತೆ. ಕುಬ್ಜರು ಚಿಕ್ಕ ಮನುಷ್ಯರು, ಓಕೆ, 2 ಅಡಿ 3 ಅಡಿ ಎಲ್ಲ ಇದ್ದಾಗ ಇವ್ರನ್ನ ಕುಬ್ಜರು ಅಂತ ಕರಿತೀವಿ. ಸೊ ಇದನ್ನ ಕುಬ್ಜತೆ, ಇದು ಯಾವಾಗ ಆಗತ್ತೆ, ಬೆಳವಣಿಗೆ ಹಾರ್ಮೋನ್ ಅವಶ್ಯಕತೆಗಿನ್ನ ಕಡಿಮೆ ಸ್ರವಿಕೆ ಆದ್ರೆ ಮಾತ್ರ. ಓಕೆ, so this was about pituitary. Next we'll go on to the next hormone which is thyroid hormone. ಇಲ್ಲಿ ನಮ್ಮ ಗಂಟಲಿನಲ್ಲಿ ಚಿಟ್ಟೆ ಆಕಾರದ ಒಂದು ಏನು ಗ್ಲ್ಯಾಂಡ್ ಆಗಿರುತ್ತೆ ನಮ್ಮ ಗಂಟ್ಲಿ. ಇನ್ ಆರ್ ಥ್ರೋಟ್ ಇಟ್ ಇಸ್ ಅ ಬಟರ್ಫ್ಲೈ ಶೇಪ್ಡ್ ಗ್ಲ್ಯಾಂಡ್. ಓಕೆನಾ, ಸೊ ಈ ಗ್ಲ್ಯಾಂಡ್ ಏನಿದೆ ಮಕ್ಕಳ, ಈ ಗ್ಲ್ಯಾಂಡು ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಥೈರಾಯ್ಡ್ ಹಾರ್ಮೋನ್ ರಿಲೀಸಸ್ ಥೈರಾಯ್ಡ್ ಗ್ಲ್ಯಾಂಡ್ ರಿಲೀಸಸ್ ಅ ಹಾರ್ಮೋನ್ ಕಾಲ್ಡ್ ಥೈರಾಕ್ಸಿನ್. ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಹಾರ್ಮೋನ್? ನಾನು ನಿಮಗೆ ಹೇಳಿದ್ದೆ, ನಮ್ಮ ಬಾಡಿಯಲ್ಲಿ ನ್ಯೂಟ್ರಿಷನ್ ನಡಿಬೇಕಾದ್ರೆ ಅಮೈಲೇಸ್ ಏನಿದೆ ಇದು ಕಾರ್ಬೋಹೈಡ್ರೇಟ್ಸ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತೆ ಪೆಪ್ಸಿನ್ನು ಪ್ರೋಟೀನ್ನ ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ, ಪೆಪ್ಸಿನ್ನು ಟ್ರಿಪ್ಸಿನ್ನು. ಸೊ ಬೇಸಿಕಲಿ ಆಲ್ ಆಫ್ ದಿಸ್ ಬ್ರೇಕ್ ಡೌನ್ ಆಗುತ್ತೆ ಅಲ್ಲ ಬಾಡಿಯಲ್ಲಿ. ಕಾರ್ಬೋಹೈಡ್ರೇಟ್ಸ್ನ ಬ್ರೇಕ್ ಡೌನ್ ಆಗುತ್ತೆ, ಪ್ರೋಟೀನ್ನ ಬ್ರೇಕ್ ಡೌನ್ ಆಗುತ್ತೆ, ಫ್ಯಾಟ್ಸಿನ ಬ್ರೇಕ್ ಡೌನ್ ಆಗುತ್ತೆ. ಇದೆಲ್ಲ ರೀತಿಯ ಬ್ರೇಕ್ ಡೌನು, ಇದೆಲ್ಲ ರೀತಿಯ ರಿಯಾಕ್ಷನ್ಸ್ನ ಒಟ್ಟಿಗೆ ಸೇರಿಸಿದ್ರೆ ದ ಸಮ್ ಟೋಟಲ್ ಆಫ್ ದ ರಿಯಾಕ್ಷನ್ಸ್ ಇನ್ ಆ ಬಾಡಿ ಕ್ಯಾನ್ ಬಿ ನೋನ್ ಎಸ್ ಮೆಟಾಬಲಿಸಮ್. ಅಥವಾ ಮೆಟಾಬಾಲಿಸಮ್ ಅಂತ ಕೂಡ ಕರೀತಾರೆ, ಮೆಟಾಬಲಿಸಮ್, ವಾಟ್ ಎವರ್ ಇಸ್ ಕರೆಕ್ಟ್. ಸೊ ಈ ಎಲ್ಲ ಮೆಟಾಬಲಿಕ್ ರಿಯಾಕ್ಷನ್ಸ್ ಕರೆಕ್ಟ್ ಆಗಿ ಆಗ್ತಿದಾವ? ಕಾರ್ಬೋಹೈಡ್ರೇಟ್ ಕರೆಕ್ಟ್ ಆಗಿ ಬ್ರೇಕ್ ಡೌನ್ ಆಗ್ತಿದ್ಯಾ, ಪ್ರೋಟೀನ್ ಕರೆಕ್ಟ್ ಆಗಿ ಬ್ರೇಕ್ ಡೌನ್ ಆಗ್ತಿದ್ಯಾ, ಫ್ಯಾಟ್ಸ್ ಕರೆಕ್ಟ್ ಆಗಿ ಬ್ರೇಕ್ ಡೌನ್ ಆಗ್ತಿದ್ಯಾ ಅಂತ ನೋಡ್ಕೊಳ್ಳುವಂತಹ ಫಂಕ್ಷನ್ನು ಥೈರಾಕ್ಸಿನ್ನದ್ದು. ಓಕೆ, ಸೊ ನಮ್ಮ ಬಾಡಿಗೆ ಎನರ್ಜಿ ಕರೆಕ್ಟ್ ಆಗಿ ಸಿಗ್ತಿದ್ಯಾ, ನಮ್ಮ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಅನ್ನೋಕ್ಕಾಗಲ್ಲ, ಬೇಸಿಕಲಿ ಈ ಕಾಂಪೊನೆಂಟ್ಸ್ ಆಫ್ ಫುಡ್ನ ಬ್ರೇಕ್ ಡೌನ್ ಕರೆಕ್ಟ್ ಆಗಿ ಆಗ್ತಿದ್ಯಾ ಅಂತ ನೋಡ್ಕೊಳ್ಳುವಂತಹ ಫಂಕ್ಷನ್ ಥೈರಾಕ್ಸಿನ್ ನದ್ದು. ಓಕೆ, ಈಗ ಥೈರಾಕ್ಸಿನ್ ಏನಿದೆ ಇದನ್ನ ಕ್ರಿಯೇಟ್ ಮಾಡಲಿಕ್ಕೆ, ಥೈರಾಕ್ಸಿನ್ನ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಒಂದು ಮಿನರಲ್ ಬೇಕು. ವಿಚ್ ಇಸ್ ದಟ್ ಮಿನರಲ್? ಇಟ್ ಇಸ್ ಅಯೋಡಿನ್ ಮಿನರಲ್ ಬೇಕಾಗತ್ತೆ. ಅಯೋಡಿನ್ ಏನಾದರೂ ಕಡಿಮೆ ಇದ್ದಾಗ, ದೆರ್ ಆರ್ ಸಮ್ ರೀಜನ್ಸ್ ಆನ್ ದ ಪ್ಲಾನೆಟ್ ವೇರ್ ಅಯೋಡಿನ್ ಏನಿದೆ ಜಾಸ್ತಿ ಸಿಗೋದಿಲ್ಲ, ಅಯೋಡಿನ್ ಏನಿದೆ ಬಾಡಿಗೆ ಬೇಕಾದಷ್ಟು ಸಿಗೋದಿಲ್ಲ. ಇಂಥ ಟೈಮ್ಸಲ್ಲಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಅಯೋಡಿನ್ ಕಡಿಮೆ ಇರೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಾರ್ಟ್ಸ್ ಸ್ವೆಲ್ಲಿಂಗ್ ಅಪ್. ಬಟರ್ಫ್ಲೈ ಶೇಪ್ನದ್ದಿರತ್ತೆ, ಈ ಥರ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡು. ಅದು ಫುಲ್ ದೊಡ್ಡದಾಗಿ
ಸ್ವೆಲ್ ಅಪ್ ಆಗ್ಬಿಡತ್ತೆ ಮಕ್ಕಳ, ಫುಲ್ ಗಂಟ್ಲೆಲ್ಲ ದೊಡ್ಡದಾಗ್ಬಿಡತ್ತೆ. ಈ ಕಂಡೀಷನ್ನ ನಾವು ಗಾಯ್ಟರ್ ಅಂತ ಕರಿತೀವಿ. ಇದು ಕಾಸ್ ಆಗೋದು ಅಯೋಡಿನ್ ಡೆಫಿಷಿಯನ್ಸಿಯಿಂದ. ಅಯೋಡಿನ್ ಇಲ್ಲದೆ ಇದ್ದಾಗ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗೋಕ್ಕಾಗಲ್ಲ. ಥೈರಾಕ್ಸಿನ್ ಕಡಿಮೆ ಪ್ರೊಡ್ಯೂಸ್ ಆಗ್ತಿರುವಾಗ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ ಸ್ವೆಲ್ ಅಪ್ ಉಬ್ಬಿಕೊಂಡ್ಬಿಡತ್ತೆ. ಓಕೆ, ಸೊ ದಿಸ್ ಕಂಡೀಷನ್ ಇಸ್ ನೋನ್ ಆಸ್ ಗಾಯ್ಟರ್. ಗಾಯ್ಟರ್ನ ಟ್ರೀಟ್ ಮಾಡೋಕ್ಕೆ ನಮ್ಮ ಸಾಲ್ಟ್, ನಾವು ತಿಂತೀವಲ್ಲ NaCl ಸಾಲ್ಟ್, ಟೇಬಲ್ ಸಾಲ್ಟ್, ಅದರಲ್ಲಿ ಅಯೋಡಿನ್ನ ಮಿಕ್ಸ್ ಮಾಡ್ತಾರೆ. ಇದಕ್ಕೆ ಏನು ನೀವು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಬೇಕಾದ್ರೆ ಅಯೋಡಿನ್ ರಿಚ್ ಉಪ್ಪು ಅಂತ ಹೇಳ್ತಾರೆ. ಯಾಕೆ? ಬಿಕಾಸ್ ಥೈರಾಕ್ಸಿನ್ ಹಾರ್ಮೋನಿಗೆ ಅಯೋಡಿನ್ ಬೇಕು ಆ್ಯಂಡ್ ಅಯೋಡಿನ್ನ ಈ ಸಾಲ್ಟ್ಗೆ ಆ್ಯಡ್ ಮಾಡ್ತಾರೆ. ಓಕೆನಾ ಮಕ್ಕಳ? ಥೈರಾಯ್ಡ್ ಗ್ರಂಥಿ ಏನಿದೆ ಇದು ಗಂಟ್ಲಲ್ಲಿ ಇರುವಂತಹ ಗ್ರಂಥಿ, ಚಿಟ್ಟೆ ಆಕಾರದ್ದಿರುತ್ತೆ. ಇದು ಥೈರಾಕ್ಸಿನ್ ಹಾರ್ಮೋನ್ನ ಸ್ರವಿಕೆ ಮಾಡುತ್ತೆ ಮಕ್ಕಳ. ಥೈರಾಕ್ಸಿನ್ ಹಾರ್ಮೋನಿನ ಕಾರ್ಯ ಏನು ಅಂದರೆ ಇದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಗಳನ್ನ ನೋಡ್ಕೊಳ್ಳುತ್ತೆ. ಚಯಾಪಚಯ ಅಂದ್ರೇನು? ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗೋ ಆ ಪಚನ ಕ್ರಿಯೆ ಏನಿದೆ, ಮತ್ತೆ ಕೊಬ್ಬಿನ ಅಣುಗಳು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಆಗ್ತವೆ, ಪ್ರೋಟೀನ್ ಅಮೈನೋ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಸೊ ಈ ರೀತಿಯ ಜೀವರಾಸಾಯನಿಕ ಕ್ರಿಯೆಗಳೇನಿದ್ದಾವೆ ಇದು ಸರಿಯಾಗಿ, ಈ ಜೀವರಾಸಾಯನಿಕ ಕ್ರಿಯೆಗಳ ಮೊತ್ತನ ನಾವು ಜೀವಕ್ರಿಯೆಗಳಂತೀವಿ. ಈ ಜೀವಕ್ರಿಯೆಗಳಲ್ಲಿ ರಾಸಾಯನಿಕ ಕ್ರಿಯೆಗಳನ್ನ ನಾವು ಚಯಾಪಚಯ ಕ್ರಿಯೆಗಳು ಅಂತ ಕರಿತೀವಿ. ಓಕೆನಾ? ಸೊ ಈ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ನಡೀತಿದ್ಯಾ ಅಂತ ನೋಡ್ಕೊಳ್ಳೋದು ಥೈರಾಕ್ಸಿನ್ನ ಕೆಲಸ. ಥೈರಾಕ್ಸಿನ್ ಏನಿದೆ ಇದು ಕಡಿಮೆ ಆದಾಗ, ಥೈರಾಕ್ಸಿನಿನ ಸ್ರವಿಕೆ ಕಡಿಮೆ ಆದಾಗ ನಮ್ಮ ಗಂಟಲೇನಿದೆ ಇದು ಉಬ್ಕೊಂಡ್ಬಿಡುತ್ತೆ. ಆ ಥೈರಾಯ್ಡ್ ಗ್ರಂಥಿ ಏನಿದೆ ಅದು ಉಬ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಥೈರಾಕ್ಸಿನ್ನ ತಯಾರು ಮಾಡಬೇಕು ಅಂದ್ರೆ ಅಯೋಡಿನ್ ಅನ್ನೋ ಒಂದು ಖನಿಜದ ಅವಶ್ಯಕತೆ ಇರುತ್ತೆ. ಅಯೋಡಿನ್ ಸಿಗದೆ ಇದ್ದಾಗ ಥೈರಾಕ್ಸಿನ್ ಸ್ರವಿಕೆ ಆಗೋದಿಲ್ಲ. ಥೈರಾಕ್ಸಿನ್ ಸ್ರವಿಕೆ ಆಗಲ್ಲ ಅಂದಾಗ ಥೈರಾಯ್ಡ್ ಏನಿದೆ ಅದು ಉಬ್ಬಿಕೊಂಡ್ಬಿಡತ್ತೆ. ಇದನ್ನ ನಾವು ಗಳಗಂಡ ಅಂತ ಕರಿತೀವಿ. ಗಳಗಂಡದ ನಿವಾರಣೆಗಾಗಿ ನಮ್ಮ ಉಪ್ಪು, ನಮ್ಮ ಸಾಮಾನ್ಯ ಉಪ್ಪು ಏನಿದೆ ಅದಕ್ಕೆ ಅಯೋಡಿನಿನ ಮಿಶ್ರಣೆ ಮಾಡ್ತಾರೆ. ಓಕೆನಾ? ಸೊ ಇಷ್ಟು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಹಾರ್ಮೋನಿಗೆ ಹೋಗೋಣ. ಇಟ್ ಇಸ್ ಆಡ್ರಿನಲಿನ್ ಗ್ಲ್ಯಾಂಡ್. ಇಟ್ ಇಸ್ adrenal gland. Okay, adrenal is the gland, adrenaline is the hormone. Okay na? Adrenal gland ನಮ್ಮ ಕಿಡ್ನಿ ಇರುತ್ತೆ ಅಲ್ಲ, ನಮ್ಮ ಕಿಡ್ನಿ ಇರುತ್ತೆ ಅಲ್ವಾ, ಕಿಡ್ನಿ ಮೇಲೆ ಟೊಪ್ಪಿ ತರ ಇರುತ್ತೆ adrenal gland. renal ಅಂದ್ರೆ related to kidney, renal ಅಂದ್ರೆ related to kidney. adrenal, it is above renal, above renal. So this is why it is called adrenal gland. Okay, what does it release? It releases adrenaline hormone. ಇದನ್ನ ನಾವು fight or flight hormone ಅಂತ ಕರಿತೀವಿ. ಏನಕ್ಕೆ? Because it is getting released during emergency situations. Okay, let's say ನಾನೀಗ ನೀವು ಯಾರಾದರೂ ಆಫೀಸ್ ಅಥವಾ ಸ್ಕೂಲಿಂದ ಮನೆಗೆ ಹೋಗ್ತಿರ್ತೀರಾ, ರೋಡ್ ಕ್ರಾಸ್ ಮಾಡೋಣ ಅಂತ ರೋಡ್ ಕ್ರಾಸ್ ಮಾಡಕ್ಕೆ ಹೋಗ್ತೀರಾ, ಆದರೆ ಸಡನ್ ಆಗಿ ಆ ಕಡೆಯಿಂದ ಗಾಡಿ ಬಂದ್ಬಿಡುತ್ತೆ. ಸೊ ನೀವು ಆ ಗಾಡಿ ಸಡನ್ ಆಗಿ ಬಂದಾಗ ಅಲ್ಲೇ ನಿಂತ್ಕೋಬೇಕಾ? ವಿಚ್ ಇಸ್ ಫೈಟ್ ಆರ್ ಫ್ಲೈಟ್ ಅಂತಾರೆ ಅಲ್ವಾ, ಅಲ್ಲೇ ಫೈಟ್, ಫ್ಲೈಟ್ ಆರ್ ಫ್ರೀಸ್ ಅಂತಾರೆ ಆ್ಯಕ್ಚುಲಿ. ಅಲ್ಲೇ ನಿಂತ್ಕೊಂಡು ಬಿಡ್ಬೇಕಾ ಅಥವಾ ಓಡ್ ಹೋಗ್ಬಿಡ್ಬೇಕಾ ಅಥವಾ ಗಾಡಿ ಕಡೆಗೆ ಹೊಡ್ಬೇಕಾ? ಇದನ್ನೆಲ್ಲ ಡಿಸೈಡ್ ಮಾಡೋದು ನಮ್ಮ ಅಡ್ರಿನಲಿನ್ ಹಾರ್ಮೋನ್. ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡಬೇಕು, ಒಂದು ಸ್ನೇಕ್ನ ನೋಡ್ಬಿಟ್ರೆ ಅಥವಾ ಯಾವುದಾದ್ರೂ ಒಂದು ಸಡನ್ ಆಗಿ ದೊಡ್ಡ ತಲೆ ಫುಲ್ಲು ರೋಷದಲ್ಲಿರುವಂತಹ ನಾಯಿ ಏನಾದರೂ ಓಡ್ ಬಂದ್ಬಿಟ್ರೆ ನಾವು ಅಲ್ಲೇ ನಿಂತ್ಕೋಬೇಕಾ, ಓಡೋಗ್ಬಿಡ್ಬೇಕಾ, ನಾಯಿ ಜೊತೆ ಫೈಟ್ ಮಾಡಬೇಕಾ? ಇದನ್ನೆಲ್ಲ ಡಿಸೈಡ್ ಮಾಡೋದು ಅಡ್ರಿನಲಿನ್ ಹಾರ್ಮೋನ್. ಓಕೆ, ಸೊ ಅಡ್ರಿನಲಿನ್ ಹಾರ್ಮೋನ್ ಏನಿದೆ ಇದನ್ನ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಕರೀತಾರೆ. ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಕರೀತಾರೆ. ಓಕೆ, ಸೊ ಇದರ ಕೆಲಸ ಏನು? ಇದರ ಕೆಲಸ ಏನು ಅಂದ್ರೆ ಮಕ್ಕಳ, ಬೇಸಿಕಲಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಹಾರ್ಟ್ ಬೀಟ್ನ ಇನ್ಕ್ರೀಸ್ ಮಾಡುತ್ತೆ. ಬಿಕಾಸ್ ಹಾರ್ಟ್ ಬೀಟ್ ಇನ್ಕ್ರೀಸ್ ಆದಾಗ ಆಕ್ಸಿಜನ್ ಜಾಸ್ತಿ ಸಿಗುತ್ತೆ, ಆಕ್ಸಿಜನ್ ಜಾಸ್ತಿ ಸಿಕ್ಕಿದಾಗ ರೆಸ್ಪಿರೇಷನ್ ಜಾಸ್ತಿ ನಡೆಯುತ್ತೆ, ರೆಸ್ಪಿರೇಷನ್ ಜಾಸ್ತಿ ಆದಾಗ ಎನರ್ಜಿ ಜಾಸ್ತಿ ಬರುತ್ತೆ. ನಿಮ್ಮ ಬಾಡಿ ಓಡೋಗ್ಬೇಕಂದ್ರೆ ಎನರ್ಜಿ ಬೇಕು ಅಲ್ವಾ, ದಟ್ ಇಸ್ ವೈ. ಓಕೆ, ಸೊ ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ, ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಅಗೇನ್ ಆಕ್ಸಿಜನ್ ಜಾಸ್ತಿ ಬೇಕು, ಸೊ ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಆಗುತ್ತೆ. ರೀಡೈರೆಕ್ಷನ್ ಆಫ್ ಬ್ಲಡ್ ಟು ಸ್ಕೆಲಿಟಲ್ ಮಸಲ್ಸ್. ಸೊ ಬ್ಲಡ್ ಫ್ಲೋ ಏನಿದೆ ಅದು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗೋ ಬದಲು ಅಥವಾ ಸ್ಕಿನ್ನಿಗೆಲ್ಲ ಹೋಗೋ ಬದಲು ನಮ್ಮ ಮಸಲ್ಸಿಗೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆ? ಬಿಕಾಸ್ ದ ಮಸಲ್ ಶುಡ್ ಬಿ ರೆಡಿ ಟು ರನ್ ಅವೇ, ರೈಟ್? ಸೊ ದಟ್ ಇಸ್ ವೈ
ಬ್ಲಡ್ ಎಲ್ಲ ಏನಿದೆ ಅದು ಸ್ಕೆಲಿಟಲ್ ಮಸಲ್ಸಿನ ಕಡೆಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ನೀವು ಏನಾದರೂ ಭಯ ಪಟ್ಕೊಂಡಾಗ ಮುಖ ಎಲ್ಲ ಬಿಳಿಚ್ಕೊಂಡಂಗೆ ಆಗುತ್ತೆ. ಯಾಕೆ? ಬಿಕಾಸ್ ರಕ್ತ ಎಲ್ಲ ನಮ್ಮ ಸ್ಕಿನ್ನಿಂದ ಮಸಲ್ಸ್ ಕಡೆಗೆ ರೀಡೈರೆಕ್ಟ್ ಆಗುತ್ತೆ. ದಟ್ ಇಸ್ ವೈ. ಓಕೆ, ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅಡ್ರಿನಲಿನ್ ಹಾರ್ಮೋನ್ ಅಂತ ಕೇಳಿದಾಗ ಈ ಮೂರನ್ನ ಬರೀತೀರಾ. ಓಕೆ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅಡ್ರಿನಲ್ ಗ್ರಂಥಿ ನಮ್ಮ ಇದು ಏನಪ್ಪ ಮೂತ್ರಪಿಂಡ ಏನಿದೆ ಅದ್ರ ಮೇಲೆ ಟೊಪ್ಪಿ ತರ ಕೂತಿರತ್ತೆ ಅಡ್ರಿನಲ್ ಗ್ರಂಥಿ. ಇದು ಸ್ರವಿಕೆ ಮಾಡುವಂತಹ ಹಾರ್ಮೋನ್ ಅಡ್ರಿನಲಿನ್ ಹಾರ್ಮೋನ್ ಆಗಿರತ್ತೆ. ಇದನ್ನ ನಾವು ಹೋರಾಡುವಿಕೆ ಅಥವಾ ಓಡುವಿಕೆ ಹಾರ್ಮೋನ್ ಅಂತ ಕರಿತೀವಿ. ತುರ್ತು ಚಿಕಿತ್ಸೆಗಳಲ್ಲಿ ಅಂದರೆ ಯಾವುದೋ ಒಂದು ಹಾವನ್ನು ನೋಡಿದಾಗ, ಇನ್ನು ತುಂಬ ರೋಷದಲ್ಲಿರುವಂಥ ನಾಯಿನ ನೋಡಿದಾಗ, ಅಥವಾ ಯಾವುದೋ ಬರ್ತಿರುವಂಥ ಬಸ್ಸನ್ನು ನೋಡಿದಾಗ ನಾವು ಏನು ಮಾಡಬೇಕು, ನಮ್ಮ ದೇಹ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದು, ಅಂತ ನಿರ್ಧಾರ ತಗೊಳ್ಳೋಕ್ಕೆ ಅನುವು ಮಾಡಿಕೊಡೋದು ನಮ್ಮ ಅಡ್ರಿನಲಿನ್ ಗ್ರಂಥಿ. ಅಡ್ರಿನಲಿನ್ ಗ್ರಂಥಿನ ಓಡುವಿಕೆ, ಹೋರಾಡುವಿಕೆ ಅಥವಾ ಓಡುವಿಕೆ ಹಾರ್ಮೋನ್ ಅಂತ ಕರಿತೀವಿ. ಅಡ್ರಿನಲಿನ್ ಹಾರ್ಮೋನ್ನ ಇದರ ಕಾರ್ಯಗಳೇನು ಅಂದರೆ ನಮ್ಮ ದೇಹನ ತುರ್ತು ಚಿಕಿತ್ಸೆ ಎದುರಿಸಲಿಕ್ಕೆ ತಯಾರು ಮಾಡುವಂತಹ ಕಾರ್ಯ ಇದರದ್ದಾಗಿರುತ್ತೆ. ಸೊ ಇದರ ಕಾರ್ಯಗಳೇನು? ಹೃದಯ ಬಡಿತನ ಹೆಚ್ಚಿಸುತ್ತೆ, ಉಸಿರಾಟದ ದರನ ಹೆಚ್ಚಿಸುತ್ತೆ. ಯಾಕಂದ್ರೆ ಹೃದಯ ಬಡಿತ, ಉಸಿರಾಟದ ದರ ಎಲ್ಲ ಹೆಚ್ಚಾದಾಗ ದೇಹಕ್ಕೆ ಆಮ್ಲಜನಕ ಜಾಸ್ತಿ ಸಿಗತ್ತೆ. ದೇಹಕ್ಕೆ ಆಮ್ಲಜನಕ ಜಾಸ್ತಿ ಸಿಕ್ಕಿದಾಗ ಉಸಿರಾಟ ಜಾಸ್ತಿ ಆಗತ್ತೆ. ಉಸಿರಾಟ ಜಾಸ್ತಿ ಆದಾಗ ಶಕ್ತಿ ಏನಿದೆ ಇದರ ಬಿಡುಗಡೆ ಜಾಸ್ತಿ ಆಗತ್ತೆ. ಶಕ್ತಿ ಬಿಡುಗಡೆ ಆದಾಗ ನಮಗೆ ಓಡೋಗ್ಲಿಕ್ಕೆ ಜಾಸ್ತಿ ಶಕ್ತಿ ಸಿಗತ್ತೆ. ಅದು ಬಿಟ್ರೆ ಅಸ್ಥಿ ಪಂಜರದ ಸ್ನಾಯುಗಳಿಗೆ ರಕ್ತದ ಮರು ನಿರ್ದೇಶನ ಅಂದ್ರೆ ನಮ್ಮ ಜೀರ್ಣ ವ್ಯವಸ್ಥೆ, ಚರ್ಮ, ಇದರಿಂದ ಎಲ್ಲ ರಕ್ತನ ತೆಗೆದುಕೊಂಡು ನಮ್ಮ ರಕ್ತದ ಹರಿವನ್ನ ಆ ಕಡೆ ಹೋಗದಿರೋ ಹಂಗೆ ನಿರ್ಬಂಧಿಸಿ ನಮ್ಮ ಅಸ್ಥಿ ಪಂಜರದ ಸ್ನಾಯುಗಳಿಗೆ ರಕ್ತದ ಮರು ನಿರ್ದೇಶನ ಮಾಡುತ್ತೆ ಅಡ್ರಿನಲಿನ್ ಹಾರ್ಮೋನ್. ಯಾಕಂದ್ರೆ ಈ ರೀತಿ ಮಾಡಿದಾಗ ರಕ್ತ ಏನಿದೆ ಅಸ್ಥಿ ಪಂಜರದ ಸ್ನಾಯುಗಳಿಗೆ ಬಂದಾಗ ನಮ್ಗೆ ಓಡೋಗ್ಲಿಕ್ಕೆ ಸಾಮರ್ಥ್ಯ ಏನಿದೆ ಜಾಸ್ತಿ ಆಗುತ್ತೆ. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ adrenaline glands. Then we have pancreas. Liver and pancreas ಹತ್ರ ಇರುವಂತ ಗ್ಲ್ಯಾಂಡ್ಸ್ ಆಗಿರುತ್ತೆ. ಸೊ ಪ್ಯಾನ್ಕ್ರಿಯಾಸ್ ಏನಿದೆ ಇಟ್ ಸೆಕ್ರೀಟ್ ಸಮಥಿಂಗ್ ಕಾಲ್ಡ್ ಇನ್ಸುಲಿನ್. ಓಕೆ, ಇನ್ಸುಲಿನ್ ಏನ್ ಮಾಡುತ್ತೆ? ನೀವು ಫುಡ್ ಎಲ್ಲ ಕನ್ಸ್ಯೂಮ್ ಮಾಡ್ತೀರಾ ಅಲ್ವಾ? ಫುಡ್ನ ಕನ್ಸ್ಯೂಮ್ ಮಾಡಿದ್ಮೇಲೆ ಅದರಲ್ಲಿ ನ್ಯೂಟ್ರಿಷನ್ ನಡೆಯುತ್ತೆ. ನ್ಯೂಟ್ರಿಷನ್ ಪ್ರಾಸೆಸ್ಸು ಫುಡ್ನ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ಎಲ್ಲದರಿಂದ ಗ್ಲೂಕೋಸ್ ಬರುತ್ತೆ. ಈ ಗ್ಲೂಕೋಸ್ನ ಸೆಲ್ಸು ಅಬ್ಸಾರ್ಬ್ ಮಾಡಿಕೊಂಡು ಈ ಗ್ಲೂಕೋಸ್ ಇಂದ ಪೈರುವೇಟ್ ಮಾಡಿ ಪೈರುವೇಟ್ ಇಂದ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಥ್ರೂ ಏರೋಬಿಕ್ ಆರ್ ಆನರೋಬಿಕ್ ರೆಸ್ಪಿರೇಷನ್, ರೈಟ್? ಸೊ ಸೆಲ್ಸು ಗ್ಲೂಕೋಸ್ನ ತಗೋಬೇಕು ಅಂದ್ರೆ ಇನ್ಸುಲಿನ್ ಹ್ಯಾಸ್ ಟು ಬಿ ಪ್ರೆಸೆಂಟ್. ಇಲ್ಲ ಅಂದ್ರೆ ಸೆಲ್ಸು ಗ್ಲೂಕೋಸ್ನ ಅಪ್ಟೇಕ್ ಮಾಡೋದಿಲ್ಲ, ಅಲ್ಲೇ ಬ್ಲಡ್ ಅಲ್ಲೇ ಉಳಿದು ಬಿಡುತ್ತೆ. ಗ್ಲೂಕೋಸ್ ಇಸ್ ಇನ್ ದ ಬ್ಲಡ್. ಇಫ್ ಇನ್ಸುಲಿನ್ ಇಸ್ ದೇರ್, cells will take the glucose inside themselves. Otherwise the blood glucose remains in the blood. Okay, so insulin in a function ಏನು? regulation of blood sugar level. ಶುಗರ್ ಅಂದ್ರೆ ಏನಿಲ್ಲ, ಇಟ್ ಇಸ್ ಗ್ಲೂಕೋಸ್. ರೆಗ್ಯುಲೇಷನ್ ಆಫ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂತ ಬರೆದ್ರು ಇಟ್ ಇಸ್ ಕರೆಕ್ಟ್. ಓಕೆನಾ ಮಕ್ಕಳ? ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಮೇದೋಜೀರಕ ಗ್ರಂಥಿ ಏನಿದೆ ಇದು ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನಿನ ಬಿಡುಗಡೆ ಮಾಡುತ್ತೆ. ಇನ್ಸುಲಿನಿನ ಕಾರ್ಯ ಏನು? ನಾವು ಆಹಾರನ ತಿಂದಾಗ ಅದರಲ್ಲಿ ಪಚನ ಕ್ರಿಯೆ ನಡೆಯುತ್ತೆ ಹಾಗೂ ಗ್ಲೂಕೋಸ್ ಬರುತ್ತೆ ಅಲ್ವಾ ಕೊನೆಯಲ್ಲಿ. ಸೊ ಈ ಗ್ಲೂಕೋಸ್ ಎಲ್ಲಿರುತ್ತೆ? ರಕ್ತದಲ್ಲಿ ಗ್ಲೂಕೋಸ್ ಇರುತ್ತೆ. ಈ ರಕ್ತದಲ್ಲಿ ಇರುವಂತಹ ಗ್ಲೂಕೋಸ್ನ ತೆಗೆದುಕೊಂಡು ಜೀವಕೋಶಗಳು ಈ ಗ್ಲೂಕೋಸ್ನ ಪೈರುವೇಟ್ ಆಗಿ ಮಾಡಿ ಪೈರುವೇಟ್ನಿಂದ ಶಕ್ತಿ ತೆಗಿಬೇಕು ಉಸಿರಾಟದ ಮೂಲಕ. ಈ ಜೀವಕೋಶಗಳು ರಕ್ತದಿಂದ ಗ್ಲೂಕೋಸ್ನ ತೆಗೆದುಕೋಬೇಕು ಅಂದ್ರೆ ಇನ್ಸುಲಿನ್ ಇರಲೇಬೇಕು. ಇಲ್ಲ ಅಂದ್ರೆ ಜೀವಕೋಶಗಳು ಗ್ಲೂಕೋಸ್ನ ಒಳಗೆ ತೆಗೆದುಕೊಳ್ಳೋದೇ ಇಲ್ಲ. ಓಕೆ, ಸೊ ಇದಕ್ಕೋಸ್ಕರ ಇನ್ಸುಲಿನ್ನ ಕಾರ್ಯ ಏನು? ರಕ್ತದ ಸಕ್ಕರೆ ಮಟ್ಟದ ನಿಯಂತ್ರಣ. ಸಕ್ಕರೆ ಅಂದ್ರೇನು? ಗ್ಲೂಕೋಸ್. ಸೊ ಈ ಗ್ಲೂಕೋಸ್ ರಕ್ತದಿಂದ ಜೀವಕೋಶಕ್ಕೆ ಹೋಗ್ಬೇಕು ಅಂದ್ರೆ ಇನ್ಸುಲಿನ್ ಇರಲೇಬೇಕು, ಇಲ್ಲ ರಕ್ತದ ಪೂರ್ತಿ ಬರೀ ಗ್ಲೂಕೋಸೇ ತುಂಬಿಕೊಂಡಿರುತ್ತೆ. ಓಕೆ, ಸೊ ವಾಟ್ ಹ್ಯಾಪನ್ಸ್ ವೆನ್ ಇನ್ಸುಲಿನ್ ಇಸ್ ನಾಟ್ ದೇರ್? ಇನ್ಸುಲಿನ್ ಹ್ಯಾಸ್ ಟು ಬಿ ದೇರ್ ಫಾರ್ ದ ಸೆಲ್ ಟು ಟೇಕ್ ಗ್ಲೂಕೋಸ್, ರೈಟ್? ಸೊ ಇಫ್ insulin is not there, the glucose will remain in the blood. Blood in a glucose level ಜಾಸ್ತಿ ಆಗ್ಬಿಡುತ್ತೆ. This disease is known as diabetes mellitus or just diabetes ಅಂತ at this stage ತಿಳ್ಕೊಂಡ್ರು ಸಾಕು. ಈ ಅಸ್ವಸ್ಥತೆ ಇನ್ಸುಲಿನ್ ಇಲ್ಲದೆ ಇದ್ದಾಗ ರಕ್ತದಲ್ಲೇ ಗ್ಲೂಕೋಸ್ ಉಳಿದ್ಬಿಡತ್ತೆ. ಈ ಅಸ್ವಸ್ಥತೆನ ನಾವು ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾಗುವಂತ ಅಸ್ವಸ್ಥತೆನ ನಾವು ಮಧುಮೇಹ ಅಂತ ಕರಿತೀವಿ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಹಾರ್ಮೋನ್ಸ್ ಅಲ್ಲೆಲ್ಲ ಮಕ್ಕಳ ಮ್ಯಾಚ್ ದ ಫಾಲೋಯಿಂಗು, ಹಾರ್ಮೋನಿನ ಫಂಕ್ಷನ್ಸ್ ಏನು, ಈ ರೀತಿ ಕ್ವೆಶನ್ಸ್ನ ತುಂಬ ಕೇಳ್ತಾರೆ. ಓಕೆ, ಲಾಸ್ಟ್ 2 ಗ್ಲ್ಯಾಂಡ್ಸ್ ಆರ್ ಟೆಸ್ಟಿಸ್ ಆ್ಯಂಡ್ ಓವರಿ.
ಇದನ್ನ ಒಟ್ಟಿಗೆ ನೀವು ಗೊನಾಡ್ಸ್ ಅಂತ ಕೂಡ ಕರಿಬಹುದು. ಗೊನಾಡ್ಸ್ ಅಂತ ಕೂಡ ಕರೀತಾರೆ ಇದನ್ನ ಒಟ್ಟಿಗೆ. ಓಕೆ, ಸೊ ಟೆಸ್ಟಿಸ್ ಏನಿದೆ ಇದು ಟೆಸ್ಟೋಸ್ಟೆರೋನ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಓವರಿ ಏನಿದೆ ಈಸ್ಟ್ರೋಜನ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಈ ಎರಡು ಹಾರ್ಮೋನ್ಸ್ ಏನಿದ್ದಾವೆ ಇದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅಂದ್ರೇನು, ಪ್ಯೂಬರ್ಟಿ ಟೈಮಲ್ಲಿ ಚೇಂಜಸ್ ಆಗತ್ತಲ್ಲ ಮಕ್ಕಳ, ಪ್ಯೂಬರ್ಟಿ ಟೈಮಲ್ಲಿ, ಪ್ಯೂಬರ್ಟಿ ಅಡಾಲಸೆನ್ಸ್ ಇದನ್ನೆಲ್ಲ ನೀವು ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅಲ್ಲಿ ಕಲಿತೀರಾ. ಓಕೆ, ಸೊ ಪ್ಯೂಬರ್ಟಿ ಟೈಮಲ್ಲಿ ಆಗುವಂತಹ ಚೇಂಜಸ್ನ ಕಂಟ್ರೋಲ್ ಮಾಡೋದು ಟೆಸ್ಟೋಸ್ಟೆರೋನ್. ಸೊ ಟೆಸ್ಟೋಸ್ಟೆರೋನ್ ನೀವು ಅಗೇನ್ ಏನು ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅಲ್ಲಿ ಕಲಿತೀರಾ. ಮೇಲ್ಸ್ ಅಲ್ಲಿ ಸ್ಪರ್ಮ್ಸ್ ಅನ್ನೋ ಗ್ಯಾಮೀಟ್ಸ್ ಇರ್ತವೆ, ಫಿಮೇಲ್ಸ್ ಅಲ್ಲಿ ಎಗ್ಸ್ ಅನ್ನೋ ಗ್ಯಾಮೀಟ್ಸ್ ಇರ್ತವೆ. ಓಕೆ, ಸೊ ಈ ಸ್ಪರ್ಮ್ ಪ್ರೊಡಕ್ಷನ್ನು ಎಗ್ ಅಥವಾ ಓವಮಿನ ಮ್ಯಾಚುರೇಷನ್ ಆಗಬೇಕು ಅಂದರೆ ನಮ್ಮ ಟೆಸ್ಟಿಸ್ ಹಾಗೂ ಓವರಿ ಹೆಲ್ಪ್ ಮಾಡ್ತವೆ. ಆ್ಯಂಡ್ ಅಫ್ಕೋರ್ಸ್ ಚೇಂಜಸ್ ಡ್ಯೂರಿಂಗ್ ಪ್ಯೂಬರ್ಟಿ. ಪ್ಯೂಬರ್ಟಿ ಅಂದ್ರೇನು, ನಮ್ಮ ಬಾಡಿ ರಿಪ್ರೊಡಕ್ಷನ್ಗೆ ರೆಡಿ ಆಗಿದೆ ಅಂತ ನೋಡ್ಕೊಳ್ಳುವಂಥ ಚೇಂಜಸ್ನ ನಾವು ಪ್ಯೂಬರ್ಟಿ ಅಥವಾ ಅಡಾಲಸೆನ್ಸ್ ಅಂತ ಕರಿತೀವಿ. ಆಯಿತಾ, ಫಾರ್ ಎಕ್ಸಾಂಪಲ್ ಬಾಯ್ಸಲ್ಲಿ ಬಿಯರ್ಡ್ ಗ್ರೋತ್ ಶುರು ಆಗುತ್ತೆ, ಬಾಯ್ಸಲ್ಲಿ ಚೆಸ್ಟ್ ಏನಿದೆ ಅದು ವೈಡ್ ಆಗುತ್ತೆ, ಫಿಮೇಲ್ಸ್ ಅಂದರೆ ಹುಡುಗಿರಲ್ಲಿ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ, ಅಥವಾ ಆರ್ಮ್ಪಿಟ್ಸಲ್ಲಿ ಹೇರ್ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಆಲ್ ಆಫ್ ದೀಸ್ ಆರ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ಮೇಲಲ್ಲಿ ಅಂದರೆ ಗಂಡಸರಲ್ಲಿ ಚೇಂಜಸ್ ಟೀನೇಜ್ ಟೈಮಲ್ಲಿ ಆಗುವಂತಹ ಚೇಂಜಸ್ನ ಕಂಟ್ರೋಲ್ ಮಾಡೋದು ಟೆಸ್ಟಿಸ್ನ ಟೆಸ್ಟೋಸ್ಟೆರೋನ್. ಹೆಣ್ಮಕ್ಳಲ್ಲಿ ಟೀನೇಜ್ ಅದೇ ಆ ಪ್ಯೂಬರ್ಟಿ ಟೈಮಲ್ಲಿ ಆಗುವಂತಹ ಚೇಂಜಸ್ನ ಕಂಟ್ರೋಲ್ ಮಾಡೋದು ನಮ್ಮ ಈಸ್ಟ್ರೋಜನ್. ಓಕೆ, ಎಸ್, ಆಲ್ಸೋ ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರುಯೇಷನ್ ಸೈಕಲ್ ಶುರು ಆಗಿರುತ್ತೆ, ಅಂದರೆ ನಮ್ಮ ಋತುಚಕ್ರ ಅಂತ ಏನು ಕರಿತೀವಿ, ಪೀರಿಯಡ್ಸ್ ಅಂತ ಏನು ಕರಿತೀವಿ, ಇದನ್ನ ಕೂಡ ಕಂಟ್ರೋಲ್ ಮಾಡೋದು ನಮ್ಮ ಈಸ್ಟ್ರೋಜನ್. ಓಕೆನಾ ಮಕ್ಕಳ? ಓಕೆ, ಸೊ ವೃಷಣಗಳು ಹಾಗೂ ಅಂಡಾಶಯಗಳು ಏನು ಪ್ರೌಢಾವಸ್ಥೆಯ ಸಮಯದಲ್ಲಿ ಆಗುವಂತಹ ಬದಲಾವಣೆಗಳೇನಿದೆ ಇದನ್ನ ನಿಯಂತ್ರಣೆ ಮಾಡೋದು ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟೆರೋನ್ ಅನ್ನೋ ಒಂದು ಹಾರ್ಮೋನು, ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನು. ಓಕೆನಾ? ಸೊ ಈ ಹಾರ್ಮೋನ್ಗಳೇನಿದ್ದಾವೆ ಗಂಡು ಹಾಗೂ ಹೆಣ್ಣು ಮಕ್ಕಳಲ್ಲಿ ಏನು ಪ್ರೌಢಾವಸ್ಥೆಯ ಸಮಯದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನಿಯಂತ್ರಣೆ ಮಾಡ್ತವೆ. ಹಾಗೂ ಲಿಂಗಾಣುಗಳು, ಗಂಡು ಮಕ್ಕಳಲ್ಲಿ ವೀರ್ಯ, ಹೆಣ್ಣು ಮಕ್ಕಳಲ್ಲಿ ಅಂಡ. ಸೊ ಇವೆರಡರ ಏನು ವೀರ್ಯದ ಉತ್ಪಾದನೆ ಹಾಗೂ ಅಂಡದ ಪಕ್ವತೆನ ನೋಡ್ಕೊಳ್ಳೋದು ವೃಷಣಗಳು ಹಾಗೂ ಟೆಸ್ಟೋಸ್ಟೆರೋನ್ ಹಾಗೂ ಈಸ್ಟ್ರೋಜನ್. ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟೆರೋನ್ ಸ್ರವಿಕೆ ಆಗುತ್ತೆ, ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ನ ಸ್ರವಿಕೆ ಆಗುತ್ತೆ. ಹಾಗೂ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರ ಏನ್ ನಡೆಯುತ್ತೆ, ಮುಟ್ಟು ಅಂತ ನಾವೇನ್ ಕರಿತೀವಿ, ಇದನ್ನ ನಿಯಂತ್ರಣೆ ಮಾಡೋದು ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನ್ ಆಗಿರುತ್ತೆ. So yes, these were all the major human hormones that you were supposed to know. Plant hormone ಅಲ್ಲಿ ತುಂಬಾನೇ ಸಿಂಪಲ್. 2 types of hormones ಇರ್ತವೆ. ಒನ್ ಟೈಪ್ ಆಫ್ ಹಾರ್ಮೋನ್ ಗ್ರೋತ್ನ ಜಾಸ್ತಿ ಮಾಡುತ್ತೆ, ಇನ್ನೊಂದು ಟೈಪ್ ಆಫ್ ಹಾರ್ಮೋನ್ ಗ್ರೋತ್ನ ಇನ್ಹಿಬಿಟ್ ಮಾಡುತ್ತೆ. ಸೊ ಜಾಸ್ತಿ ಮಾಡುವಂಥ ಹಾರ್ಮೋನ್ನ ಗ್ರೋತ್ ಪ್ರಮೋಟರ್ ಹಾರ್ಮೋನ್ ಅಂತೀವಿ, ಕಡಿಮೆ ಮಾಡುವಂತಹ ಅಥವಾ ಗ್ರೋತ್ನ ಸ್ಟಾಪ್ ಮಾಡುವಂಥ ಹಾರ್ಮೋನ್ಸ್ನ ಇನ್ಹಿಬಿಟರ್ ಹಾರ್ಮೋನ್ಸ್, ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್ಸ್ ಅಂತ ಕರಿತೀವಿ. ಸೊ ಈ ಫಸ್ಟ್ 3 ಏನಿದೆ, ಆಕ್ಸಿನ್, ಜಿಬೆರೆಲಿನ್ ಹಾಗೂ ಸೈಟೋಕೈನಿನ್, ಇವೆಲ್ಲ ಗ್ರೋತ್ ಪ್ರಮೋಟರ್ ಹಾರ್ಮೋನ್ಸ್. ಗ್ರೋತ್ ಪ್ರಮೋಟರ್ ಹಾರ್ಮೋನ್ಸ್. ಓಕೆ, ಗ್ರೋತ್ ಪ್ರಮೋಟರ್ ಹಾರ್ಮೋನ್ಸ್. ಆಬ್ಸಿಸಿಕ್ ಆಸಿಡ್ ಏನಿದೆ ಇದು ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್. ಗ್ರೋತ್ ಇನ್ಹಿಬಿಟರ್ ಹಾರ್ಮೋನ್. ಓಕೆನಾ ಕಂದ? ಸೊ ಈ 3 ಹಾರ್ಮೋನ್ಗಳೇನಿದೆ ಬೆಳವಣಿಗೆನ ಜಾಸ್ತಿ ಮಾಡುತ್ತೆ, ಗ್ರೋತ್ನ ಜಾಸ್ತಿ ಮಾಡುತ್ತೆ. ಈ ಕೊನೆಯ ಹಾರ್ಮೋನ್ ಏನಿದೆ ಗ್ರೋತ್ನ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಲೀವ್ಸ್ ಎಲ್ಲ ಗ್ರೋ ಆಗಿ ನಿಂತೋದ್ಮೇಲೆ ಲೀವ್ಸ್ ಉದುರೋಗತ್ತೆ ಅಲ್ವಾ, ಅದನ್ನ ವಿಲ್ಟಿಂಗ್ ಆಫ್ ಲೀವ್ಸ್ ಅಂತೀವಿ. ಅದನ್ನ ಕೂಡ ಆಬ್ಸಿಸಿಕ್ ಹಾರ್ಮೋನ್, ಆಬ್ಸಿಸಿಕ್ ಆಸಿಡ್ ಏನಿದೆ ಇದು ನೋಡ್ಕೊಳ್ಳುತ್ತೆ. ಓಕೆ, ಇದರಲ್ಲಿ ಒಂದು ಸ್ಪೆಷಲ್ ನೋಟ್, ಆಕ್ಸಿನ್ನ ಮೆಕ್ಯಾನಿಸಮ್ ಆಫ್ ಆಕ್ಷನ್ ನಿಮಗೆ ಗೊತ್ತಿರಬೇಕು. ಆಕ್ಸಿನ್ನ ಮೆಕ್ಯಾನಿಸಮ್ ಆಫ್ ಆಕ್ಷನ್ ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಕ್ವೆಶನ್ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಕ್ಸಿನ್ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಏನು, ಇದು ಒಂದು ಪ್ಲಾಂಟಿನ ಸ್ಟೆಮ್ ಅಂತ ಅನ್ಕೊಳ್ಳಿ. ಸನ್ಲೈಟ್ ಈ ಕಡೆ ಇದೆ ಅಂತ ಅನ್ಕೊಳ್ಳಿ. ಟ್ರೋಪಿಸಮ್ ನಡೆಯುತ್ತೆ ಅಲ್ವಾ, ಸನ್ಲೈಟ್ಗೆ ಫೋಟೋಟ್ರೋಪಿಸಮ್ ನಡೆಯುತ್ತೆ, ಪಾಸಿಟಿವ್ ಫೋಟೋಟ್ರೋಪಿಸಮ್. ಸೊ ಪಾಸಿಟಿವ್ ಫೋಟೋಟ್ರೋಪಿಸಮ್ ಏನಾಗುತ್ತೆ, ಹೇಗಾಗತ್ತೆ, ಸನ್ಲೈಟ್ ಈ ಪಾರ್ಟ್ ಮೇಲೆ, ಪ್ಲಾಂಟಿನ ಈ ಪಾರ್ಟ್ ಮೇಲೆ ಸನ್ಲೈಟ್ ಬೀಳ್ತಿದೆ ಅಂದಾಗ ಆಪೋಸಿಟ್ ಪಾರ್ಟ್ ಅಲ್ಲಿ ಆಕ್ಸಿನ್ನ ಕಾನ್ಸಂಟ್ರೇಷನ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗತ್ತೆ.
ಆಪೋಸಿಟ್ ಪಾರ್ಟ್, ಈ ಪಾರ್ಟ್ ಅಲ್ಲಿ ಆಕ್ಸಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ, ದೇರ್ಫೋರ್ ಈ ಪಾರ್ಟ್ ಅಲ್ಲಿ ಗ್ರೋತ್ ಜಾಸ್ತಿ ಆಗತ್ತೆ. ಸೊ ಈ ಪಾರ್ಟ್ ಅಲ್ಲಿ ಗ್ರೋತ್ ಜಾಸ್ತಿ ಆಗ್ತಿದ್ದಂಗೆ ಪ್ಲಾಂಟ್ ಏನಿದೆ ಸನ್ಲೈಟಿನ ಕಡೆಗೆ ಬೆಂಡ್ ಆದಂಗೆ ಕಾಣುತ್ತೆ. ಸೊ ದಿಸ್ ಇಸ್ ಟ್ರೋಪಿಸಮ್ ಅಂಡ್ ಈ ಟ್ರೋಪಿಸಮ್ ನ ನೋಡ್ಕೊಳ್ಳೋದು ನಮ್ಮ ಆಕ್ಸಿನ್ ಹಾರ್ಮೋನ್. ಸೊ ಈ ಮೆಕ್ಯಾನಿಸಮ್ ಆಫ್ ಆಕ್ಷನ್ ನಿಮ್ಗೆ ಗೊತ್ತಿರಬೇಕು. ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೇಳ್ಬೇಕಂದ್ರೆ ಮೊದಲನೆಯ 3 ಹಾರ್ಮೋನ್ಗಳು ಬೆಳವಣಿಗೆ ಪ್ರಬಂಧಕ ಹಾರ್ಮೋನ್ಗಳು, ಈ ಕೊನೆಯ ಹಾರ್ಮೋನ್ ಏನಿದೆ ಬೆಳವಣಿಗೆ ಪ್ರತಿಬಂಧಕ ಹಾರ್ಮೋನು. ಸೊ ಇದರ ಕಾರ್ಯಗಳನ್ನ ತಿಳ್ಕೊಳ್ಳಿ ಮಕ್ಕಳ. ಕಾರ್ಯಗಳನ್ನ ಇಲ್ಲಿ ನೀಟಾಗಿ ಕೊಟ್ಟಿದ್ದೀನಿ, ಕಾರ್ಯಗಳನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಇದನ್ನ ಬಿಟ್ರೆ ಆಬ್ಸಿಸಿಕ್ ಆಕ್ಸಿನ್ ಏನಿದೆ ಇದರ ಕಾರ್ಯವಿಧಾನ ನಿಮ್ಗೆ ಗೊತ್ತಿರಬೇಕು. ಕಾರ್ಯವಿಧಾನ ಅಂದ್ರೇನು? ಇದು ಒಂದು ಸಸ್ಯ ಆಗಿದೆ ಅಂದ್ರೆ ಇದು ಸೂರ್ಯನ ಬೆಳಕು ಅಂತ ಅನ್ಕೊಳ್ಳಿ. ಸೂರ್ಯನ ಬೆಳಕು ಸಸ್ಯದ ಈ ಭಾಗದಲ್ಲಿ ಬೀಳ್ತಿದ್ರೆ ಆಕ್ಸಿನ್ನ ಸಾಂದ್ರತೆ ಅದರ ವಿರುದ್ಧ ಭಾಗದಲ್ಲಿ ಜಾಸ್ತಿ ಇರತ್ತೆ. ಅದರ ವಿರುದ್ಧ ಭಾಗ, ಈ ಭಾಗದಲ್ಲಿ ಆಕ್ಸಿನ್ನ ಸ್ರವಿಕೆ ಜಾಸ್ತಿ ಇರತ್ತೆ. ಸೊ ಈ ಭಾಗಕ್ಕಿಂತ ಜೋರಾಗಿ ಬೆಳೆಯುತ್ತೆ, ಈ ಭಾಗಕ್ಕಿಂತ ವೇಗವಾಗಿ ಬೆಳೆಯುತ್ತೆ. ಈ ಭಾಗದಲ್ಲಿ ಬೆಳವಣಿಗೆ ಜಾಸ್ತಿ ಆದಾಗ ಸಸ್ಯ ಏನಿದೆ ಬೆಳಕಿನ ಕಡೆ ಬಗ್ಗಿಕೊಂಡಂಗೆ ಕಾಣುತ್ತೆ. ಓಕೆ, ಸೊ ಇದನ್ನ ಆಕ್ಸಿನ್ನ ಕಾರ್ಯವಿಧಾನ ಅಂತ ನಾವು ಕರಿತೀವಿ. ಸೊ ವೈ ಡೋಂಟ್ ಯು ಗೋ ಅಹೆಡ್ ಅಂಡ್ ಟೇಕ್ ಸ್ಕ್ರೀನ್ ಶಾಟ್ಸ್? ಇದರ ಸ್ಕ್ರೀನ್ ಶಾಟ್ನ ತಗೊಂಡ್ಬಿಡಿ, ಎಸ್, ಅಂಡ್ ದೆನ್ ಟೇಕ್ ದಿಸ್ ಸ್ಕ್ರೀನ್ ಶಾಟ್. ನಾನು ಸ್ಕ್ರೀನ್ ಶಾಟ್, ನೀವು ತಗೋತಿರೋದು ಸ್ಕ್ರೀನ್ ಶಾಟ್. ನೈಸ್, ಟೇಕ್ ದಿಸ್ ಸ್ಕ್ರೀನ್ ಶಾಟ್. ಓಕೆ, ಸೊ ಮಕ್ಕಳ, ಇವತ್ತೊಂದು ಬಿಫೋರ್ ಐ ಎಂಡ್ ದ ವಿಡಿಯೋ ಐ ಹ್ಯಾವ್ ಟು ಮೇಕ್ ಅ ವೆರಿ ಬಿಗ್ ಅನೌನ್ಸ್ಮೆಂಟ್. ನೀವು ಏನನ್ನೋ ಕೇಳ್ತಿದ್ರಿ, ಮ್ಯಾಮ್ ಪರೀಕ್ಷೆ ಕಡೆಯಿಂದ ಇದು ಬೇಕು ನಮಗೆ, ಒಂದು ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ರಿ. ಸೊ ಅದನ್ನ ನಾವು ಪರೀಕ್ಷೆಯಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಅತಿ ಶೀಘ್ರದಲ್ಲಿ ಫ್ರೈಡೇ ಈ ಒಂದು ಐಟಮ್ ಲಾಂಚ್ ಆಗ್ತಿದೆ. ಸೊ ಈ ಐಟಮ್ ಏನು, ಪರೀಕ್ಷೆ ಕಡೆಯಿಂದ ಯಾವ ರಿಸೋರ್ಸ್ ನ ರಿಲೀಸ್ ಮಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಿದ್ರೆ, ನಿಮ್ಗೆ ಐಡಿಯಾ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ವಿ ವಿಲ್ ಬಿ ಲಾಂಚಿಂಗ್ ದಿಸ್ ಸ್ಪೆಷಲ್ ಐಟಮ್ ಆನ್ ಫ್ರೈಡೇ ಲೈವ್ ನಡೆಯುತ್ತೆ. ಎಕ್ಸಾಕ್ಟ್ಲಿ ಯಾವಾಗ ನಡೆಯುತ್ತೆ ಅಂತ ಎಲ್ಲ ಮೆನ್ಷನ್ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಆದರ್ಶ್ ಸರ್ ಬರ್ತ್ಡೇ, ಸೊ ಇದರ ಲೈವ್ ಕೂಡ ಮಾಡಿದ್ವಿ. ಈ ಲೈವ್ನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನೋಟಿಫಿಕೇಶನ್ ಟರ್ನ್ ಆನ್ ಮಾಡ್ಕೊಂಡಿಲ್ಲ. ಸೊ ಗೋ ಸಬ್ಸ್ಕ್ರೈಬ್ ರೈಟ್ ನೌ ಆ್ಯಂಡ್ ಫ್ರೈಡೆಗೆ ವೇಟ್ ಮಾಡಿ. ಸಮಥಿಂಗ್ ಹ್ಯೂಜ್ ಇಸ್ ಕಮಿಂಗ್ ಫಾರ್ ಯು ಪೀಪಲ್. ಓಕೆ, so great makla, thank you so much for joining me in today's video. I'll see you in the next one.